ಹಲೋ ಫುಡೀಸ್, ವೆಲ್ಕಮ್ ಟು ಗುಣಾಸ್ ಕಿಚನ್. ಇವತ್ತು 10 ನಿಮಿಷದಲ್ಲಿ ಮಾಡ್ತಕ್ಕಂಥ ಒಂದು ಲೆಮನ್ ರೈಸ್ನ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ತುಂಬ ಕ್ವಿಕ್ಕಾಗಿ ಆಗುತ್ತೆ, ಟೇಸ್ಟ್ ಅಂತೂ ತುಂಬ ಅದ್ಭುತವಾಗಿರುತ್ತೆ. ನಾನು ತೋರಿಸೋ ಶೈಲಿನಲ್ಲಿ ಒಮ್ಮೆ ಟ್ರೈ ಮಾಡಿ, ನಿಮಗೂ ಸಹ ತುಂಬಾ ಇಷ್ಟ ಆಗುತ್ತೆ. ಅದಕ್ಕಾಗಿ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಸೇರಿಸ್ಕೊಂಡಿದ್ದೀನಿ. ಸಾಸಿವೆ ಸ್ವಲ್ಪ ಸಿಡಿದ ನಂತರ ಜೀರಿಗೆನ ಸೇರಿಸ್ಕೊಂಡು ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆರಡು ಸ್ವಲ್ಪ ಚಿಟಪಟ ಅಂದ ತಕ್ಷಣ ಇದಕ್ಕೆ ಈಗ 2 ಮುಷ್ಟಿ ಮುಷ್ಟಿಯಷ್ಟು ಅಥವಾ 1 ಹಿಡಿಯಷ್ಟು ಕಡಲೆ ಬೀಜನ ಸೇರಿಸ್ಕೋಬೇಕಾಗತ್ತೆ. ಕಡಲೆ ಬೀಜ ಜಾಸ್ತಿನೇ ಹಾಕ್ಕೊಳ್ಳಿ. ಲೆಮನ್ ರೈಸಲ್ಲಿ ಎವ್ರಿ ಬೈಟಲ್ಲಿ ಕಡಲೆ ಬೀಜ ಸಿಗ್ತಾಯಿದ್ರೆ ತುಂಬಾ ರುಚಿಯಾಗತ್ತೆ. ಈಗ ಕಡಲೆ ಬೀಜ ಹಾಕಿದ್ದಾದಮೇಲೆ ಸಣ್ಣ ಉರಿ ಇಟ್ಕೊಂಡು ಇದನ್ನು ಹದವಾಗಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಫ್ರೈ ಮಾಡಿಕೊಂಡ್ರೆ ಆಯಿತು. ಬೆಳಗಿನ ತಿಂಡಿಗೆ ದಿನ ಏನು ಮಾಡೋದಪ್ಪ ಅಂತ ಇರುತ್ತಲ್ವ, ಅದು ಬೇರೆ ಕೆಲವೊಮ್ಮೆ ಲೇಟಾಗಿ ಎದ್ದೊಳ್ಬಿಡ್ತೀವಿ. ಆ ಟೈಮಲ್ಲಿ 10 ನಿಮಿಷದಲ್ಲಿ ಇದು ರೆಡಿ ಆಗಿಬಿಡುತ್ತೆ. ಹಾಗೆ ಟೇಸ್ಟಲ್ಲಿ ಕಾಂಪ್ರಮೈಸ್ ಆಗೋದೇ ಇಲ್ಲ, ಅಷ್ಟು ಟೇಸ್ಟಿಯಾಗಿ ಈ ಒಂದು ರೆಸಿಪಿ ಬರುತ್ತೆ. ಒಳಮುಷ್ಟಿಯಷ್ಟು ಕಡಲೆ ಬೇಳೆನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಒಳಮುಷ್ಟಿಯಷ್ಟು ಉದ್ದಿನ ಬೇಳೆ ಎರಡನ್ನು ಸೇರಿಸ್ಕೊಂಡು ಇದನ್ನು ಅಷ್ಟೇ ಸಣ್ಣ ಉರಿ ಇಟ್ಕೊಂಡು 2 ನಿಮಿಷ ಹದವಾಗಿ ಇದನ್ನು ಬಾಡಿಸ್ಕೋಬೇಕಾಗತ್ತೆ. ಈ ಕಾಳುಗಳೆಲ್ಲ ಚೆನ್ನಾಗಿ ಬೆಂದಾಯಿತು ಅಂದರೆ ನಮ್ಮ ರೆಸಿಪಿ ಅನ್ನೋದು ರೆಡಿನೇ ಆಗೋಗ್ಬಿಡುತ್ತೆ. ಈಗ ಇದಕ್ಕೆ ಕರಿಬೇವು ಹಾಗೆ ಹಸಿಮೆಣ್ಸಿನ್ಕಾಯಿ, ನೀವು ಖಾರಕ್ಕೆ ಹೇಗೆ ತಿಂತೀರ ನೋಡಿ ಅದ್ರ ಪ್ರಕಾರ ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಂಡ್ರೆ ಆಯಿತು. ಈಗ ಇದಕ್ಕೆ 1/4 ಸ್ಪೂನಷ್ಟು ಇಲ್ಲಿ ಅರಿಶಿನ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಅರ್ಧ ಹೋಳಷ್ಟು ತೆಂಗಿನ ತುರಿನ ಸೇರಿಸ್ಕೊಂಡ್ರೆ ಆಯಿತು, ಅಥವಾ 1 ಹಿಡಿಯಷ್ಟು ಈ ತೆಂಗಿನ ತುರಿನ ಸೇರಿಸ್ಕೊಂಡ್ರೆ ಆಯಿತು. ಆದರೆ ಫ್ರೆಶ್ ಆಗಿರ್ತಕ್ಕಂಥದ್ದು ಹಾಕ್ಕೊಳ್ಳಿ, ಆವಾಗಲೇ ಈ ಒಂದು ಲೆಮನ್ ರೈಸು ತುಂಬ ಟೇಸ್ಟಿಯಾಗಿ ಬರುತ್ತೆ. ಬೇಡ ಅಂದರೆ ನೀವು ಇದನ್ನು ಸ್ಕಿಪ್ಪು ಸಹ ಮಾಡ್ಕೊಬೋದು. ಆದರೆ ತೆಂಗಿನಕಾಯಿ ಗುಡ್ ಕೊಲೆಸ್ಟ್ರಾಲ್ ಆಗಿರೋದ್ರಿಂದ ನಾವು ಯಾವುದೇ ಒಂದು ಅಡುಗೆ ಮಾಡಿದಾಗ ಎಲ್ಲ ಅಡುಗೆಗಳಲ್ಲೂ ತೆಂಗಿನಕಾಯಿ ನಮ್ಮ ಮನೇಲಿ ಬಳಸ್ತೀವಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕಾಗತ್ತೆ. ನೀವೆಷ್ಟು ಕ್ವಾಂಟಿಟಿ ಮಾಡ್ತಿದ್ದೀರ ನೋಡಿ ಆ ಪ್ರಕಾರ ಉಪ್ಪು ಸೇರಿಸ್ಕೊಂಡ್ರೆ ಆಯಿತು. ಒಬ್ಬೊಬ್ಬರು 1 ಸ್ಪೂನ್ ಅಳತೆ ಇಟ್ಕೊಂಡಿರ್ತಾರೆ. ನೀವು ನಿಮ್ಮ ಮನೇಲಿ ಯಾವ ಸ್ಪೂನ್ ಇದೆ, ಎಷ್ಟು ಕ್ವಾಂಟಿಟಿಗೆ ಮಾಡ್ತೀರಾ ಅದ್ರ ಪ್ರಕಾರ ಸೇರಿಸ್ಕೊಂಬಿಡಿ. ಹಾಗೆಯೇ 2 ನಿಂಬೆಹಣ್ಣನ್ನು ಇಲ್ಲಿ ಜ್ಯೂಸನ್ನ ತೆಗೆದಿಟ್ಕೊಂಡಿದ್ದೆ. 1/4 ಗ್ಲಾಸ್ ಅಂದರೆ ಟೀ ಗ್ಲಾಸಲ್ಲಿ 1/4 ಗ್ಲಾಸ್ ಅಷ್ಟಾಗಿತ್ತು. ಅದನ್ನು ಹಾಕ್ಕೊಂಡು 1 ನಿಮಿಷದ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ. ಇದಾದ ನಂತರ ಕೊನೆಯದಾಗಿ ಅಡುಗೆ ಮನೆ ಸುಂದ್ರಿ ಕೊತ್ತಂಬರಿ ಸೊಪ್ಪು ಅದನ್ನು ಸಹ ಸೇರಿಸ್ಕೊಂಬಿಡೋಣ. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಳೆದ್ಬಿಟ್ಟು ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಈಗ ಸೇರಿಸ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಇದು ನನ್ನ ಸಿಸ್ಟರ್ ರೆಸಿಪಿ, ಅವಳು ತುಂಬ ಚೆನ್ನಾಗಿ ಮಾಡ್ತಾಳೆ ಈ ಒಂದು ಲೆಮನ್ ರೈಸ್ನ. ಹಾಗಾಗಿ ಅವ್ರ ಹತ್ರನೇ ಮಾಡಿಸಿದ್ದೆ ನಾನು ಇದನ್ನು, ಹಾಗೆ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೆ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಪಕ್ಕದಲ್ಲಿ ಆಲ್ರೆಡಿ ರೈಸು ರೆಡಿಯಾಗಿತ್ತು, ಅದನ್ನು ಸಹ ಈಗ ಸ್ಟವ್ನ ಆಫ್ ಮಾಡಿ ಅನ್ನನೂ ಸಹ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಹಾಗೆ ಸ್ವಲ್ಪ ಹೊತ್ತು ಹರಡ್ಬಿಟ್ಟು ಬಿಟ್ಬಿಡಿ, ಒಂದು 5 ನಿಮಿಷ ಇಲ್ಲ 10 ನಿಮಿಷ. ಅದಾದ ನಂತರ ಇದನ್ನು ಕಲಿಸ್ಕೊಂಡ್ರೆ ಸೂಪರಾಗಿರ್ತಕ್ಕಂಥ ಲೆಮನ್ ರೈಸ್ ಅನ್ನೋದು ರೆಡಿ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ ಆದಮೇಲೆ ರೆಸಿಪಿ ಹೇಗಾಗಿತ್ತು ಅನ್ನೋದು ಕಮೆಂಟ್ ಮಾಡೋದನ್ನ ಮರಿಬೇಡಿ. ರೆಸಿಪಿ ಇಷ್ಟ ಆದರೆ ಗೊತ್ತಲ್ಲ, ಒಂದು ಲೈಕ್ ಮಾಡೋದನ್ನು ಸಹ ಮರಿಬೇಡಿ. ಥ್ಯಾಂಕ್ ಯು. Paradise seems so far away. Still try